ಗಡಿ ಜಿಲ್ಲೆ ಬೀದರಲ್ಲಿ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರದ ಬೆನ್ನಲ್ಲೇ ನಿಜಕ್ಕೂ ಲೋಕಾಯುಕ್ತ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ಲೋಕಾಯುಕ್ತ ಪೊಲೀಸರ ತಂಡ ಈಗಾಗಲೇ ಹೊನ್ನಕೇರಿ ಪ್ರದೇಶದಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಈ ಒಂದು ಪ್ರದೇಶಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಭೂಮಾಪನ ಇಲಾಖೆ ಅಂದರೆ ಸರ್ವೇಯರ್ ಹತ್ರ ಭೂಮಾಪನ ಇಲಾಖೆ ಅಧಿಕಾರಿಗಳ ತಂಡದೊಂದಿಗೆ ಏನಂದ್ರೆ ಈಗಾಗಲೇ ಕೆಂಪು ಕಲ್ಲು ಗಣಿಗಾರಿಕೆ ಜಿಲ್ಲಾದ್ಯಂತ ನಡೀತಾ ಇದೆ. ಹೊನ್ನಕೆರೆ ಇರ್ಬೋದು, ಮಳಸಾಪುರ ಇರ್ಬೋದು, ಮನ್ನಳ್ಳಿ ಇರ್ಬೋದು, ಕಮಟಣ ಇರ್ಬೋದು ಸೇರಿದಂತೆ ಜಿಲ್ಲಾದ್ಯಂತ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಭೂ ಸಂಪತ್ತನ್ನು ಲೂಟಿ ಆಗ್ತಾ ಇದೆ. ಆ ತಡೆಯಂಥ ಕೆಲಸ ನಿಜಕ್ಕೂ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಲೋಕಾಯುಕ್ತ ಇಲಾಖೆಯ ಏನು ಪೊಲೀಸ್ ತಂಡ ಏನದಂದ್ರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಒಂದು ಈಗಾಗಲೇ ಕೆಂಪು ಕಲ್ಲು ತೆಗಿತಾ ಇದ್ದಾರೆ. ಭೂಮಿಯಿಂದ ನೋಡ್ಬೋದು ನೀವು ಸುಮಾರು ಒಂದು 100-150ಕ್ಕೂ ಅಡಿ ಏನದಂದ್ರೆ ಕೆಳಗಡೆ ಏನದಂದ್ರೆ ಕಲ್ಲು ತೆಗಿತಾ ಇದ್ದಾರೆ. ಕೆಳಗಡೆ ನೋಡ್ಬೋದು ಆಲ್ರೆಡಿ ಮಷೀನ್ ಇದೆ, ಬ್ಯಾರಲ್ ಇದೆ. ಅಂದ್ರೆ ಕೆಲಸ ಮಾಡೋರು ಪೊಲೀಸ್ ಇಲಾಖೆ ಲೋಕಾಯುಕ್ತ ಪೊಲೀಸರು ಬಂದ ತಕ್ಷಣವೇ ಅವ್ರಿಗೆ ನೋಡಿದ ತಕ್ಷಣವೇ ನಾ ಮುಂದೆ ಅಂತೇಳಿ ಓಡಿ ಹೋಗಿದ್ದಾರೆ. ಎಲ್ಲ ಅವ್ರದ್ದು ಏನದಂದ್ರೆ ಮಸ್ನರಿ ಇರ್ಬೋದು, ಸಾಮಾನು ಇರ್ಬೋದು, ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಪಕ್ಕದಲ್ಲಿ ನೋಡ್ಬೋದು ನೀವು ಈಗಾಗಲೇ ಪ್ರತಿಯೊಂದು ಮಾಹಿತಿ, ಪ್ರತಿಯೊಂದು ದಾಖಲೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಟೋಟಲಿ ಈ ಒಂದು ಭೂಮಿ ಯಾವ ಸರ್ವೆ ನಂಬರ್ ಇದೆ, ಯಾವ ಊರು ಬರ್ತಾ ಇದ್ರು, ಭೂ ಮಾಲೀಕರು ಯಾರಿಗೆ ಇವರಿಗೆ ಭೂ ಸಂಪತ್ತು ಭೂಮಿಯಿಂದ ಕೆಂಪು ಕಲ್ಲು ತೆಗಿಲಕ್ಕೆ ಅನುಮತಿ ಕೊಟ್ಟರು, ಆಧಾರ ಮ್ಯಾಗ ಏನದಂದ್ರೆ ಈ ರೀತಿ ಕೆಂಪು ಕಲ್ಲು ಗಣಿಗಾರಿಕೆಯಲ್ಲಿ ನಡೀತಾ ಇದೆ. ಕೆಂಪು ಕಲ್ಲನ್ನು ಭೂ ಸಂಪತ್ತು ಲೂಟಿ ಮಾಡ್ಲಿಕ್ಕೆ ಇವರು ನಿಜಕ್ಕೂ ಅನುಮತಿ ಕೊಟ್ಟರು ಯಾರು? ಗಣಿ ಮತ್ತು ಭೂಜ್ಞಾನ ಇಲಾಖೆಯಿಂದ ಅನುಮತಿ ಇದೆಯಾ? ಏನು ಟೋಟಲಿ ಯಾರು ಇವ್ರಿಗೆ ಕೊಟ್ಟಾರ? ಈ ಭೂಮಿ ಯಾರ್ದು? ಏನು ಸರ್ಕಾರ ಭೂಮಿ ಇದೆಯಾ? ಏನು ಫಾರೆಸ್ಟ್ ಲ್ಯಾಂಡ್ ಇದೆಯಾ? ಏನು ಪಟ್ಟ ಜಮೀನು ಇದೆಯಾ ಅಂಥೇಳಿ ಪ್ರತಿಯೊಂದು ಪರಿಶೀಲನೆ ದಾಖಲೆ ಏನದಂದ್ರೆ ಕಲೆಕ್ಟ್ ಲೋಕಾಯುಕ್ತ ಪೊಲೀಸರ ತಂಡ ಮಾಡ್ತಾಯಿದೆ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ಆ ಸೈಡ್ ನೋಡ್ಬೋದು ನೀವು ಈಗಾಗಲೇ ಅಧಿಕಾರಿಗಳೇನದಂದ್ರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಭೂಮಾಪನ ಇಲಾಖೆಯ ಸಿಬ್ಬಂದಿ ಇದ್ದಾರೆ, ಲೋಕಾಯುಕ್ತ CPI ಸೇರಿದಂತೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಇದೆ. ಹೀಗಾಗಿ ಟೋಟಲಿ ಭೂ ಸಂಪತ್ತನ್ನು ಲೂಟಿ ಆಗ್ತಾ ಇತ್ತು. ಆ ಭೂ ಸಂಪತ್ತು ಲೂಟಿಗೆ ಹೊಣೆಗಾರರು ಯಾರು ಅಂಥೇಳಿ ತನಿಖೆ ನಡೆಸುವ ಮೂಲಕ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ಪಾಟಿಗೆ ಭೇಟಿ ಕೊಟ್ಟು ಎಲ್ಲೆಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಆ ಸ್ಥಳಕ್ಕೆ ಏನಂದ್ರೆ ಭೇಟಿ ಕೊಟ್ಟು ನೋಡ್ಬೋದು ನೀವು ಈಗಾಗಲೇ ಯಾವ ಸರ್ವೆ ನಂಬರ್ ಇದೆ, ಯಾವ ಭೂಮಿ ಇದೆ, ಪ್ರತಿಯೊಂದು ಏನಂದ್ರೆ ದಾಖಲೆ ಏನಂದ್ರೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಗಡಿ ಜಿಲ್ಲೆ ಬೀದರಲ್ಲಿ ಏನು ಖುಲ್ಲಾ ಭೂ ಸಂಪತ್ತು ಲೂಟಿ ಆಗ್ತಾ ಇತ್ತು. ತಡೆಯಂಥ ಕೆಲಸ ನಿಜಕ್ಕೂ ಸರ್ಕಾರ, ಪೊಲೀಸ್ ಇಲ್ಲ, ವಿಶೇಷವಾಗಿ ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಈಗಾಗಲೇ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ವರದಿ ಪ್ರಸಾರ ಆದ ನಂತರ ಅಧಿಕಾರಿಗಳು ಅಲರ್ಟ್ ಆಗಿ ಅಲ್ಲಲ್ಲಿ ಏನು ಈಗಾಗಲೇ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಗೆ ಮುಂದಾಗ್ಯಾರ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರಲ್ಲಿ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರದ ಬೆನ್ನಲ್ಲೇ ನಿಜಕ್ಕೂ ಲೋಕಾಯುಕ್ತ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ಲೋಕಾಯುಕ್ತ ಪೊಲೀಸರ ತಂಡ ಈಗಾಗಲೇ ಹೊನ್ನಕೇರಿ ಪ್ರದೇಶದಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಈ ಒಂದು ಪ್ರದೇಶಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಭೂಮಾಪನ ಇಲಾಖೆ ಅಂದರೆ ಸರ್ವೇಯರ್ ಹತ್ರ ಭೂಮಾಪನ ಇಲಾಖೆ ಅಧಿಕಾರಿಗಳ ತಂಡದೊಂದಿಗೆ ಏನಂದ್ರೆ ಈಗಾಗಲೇ ಕೆಂಪು ಕಲ್ಲು ಗಣಿಗಾರಿಕೆ ಜಿಲ್ಲಾದ್ಯಂತ ನಡೀತಾ ಇದೆ. ಹೊನ್ನಕೆರೆ ಇರ್ಬೋದು, ಮಳಸಾಪುರ ಇರ್ಬೋದು, ಮನ್ನಳ್ಳಿ ಇರ್ಬೋದು, ಕಮಟಣ ಇರ್ಬೋದು ಸೇರಿದಂತೆ ಜಿಲ್ಲಾದ್ಯಂತ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಭೂ ಸಂಪತ್ತನ್ನು ಲೂಟಿ ಆಗ್ತಾ ಇದೆ. ಆ ತಡೆಯಂಥ ಕೆಲಸ ನಿಜಕ್ಕೂ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಲೋಕಾಯುಕ್ತ ಇಲಾಖೆಯ ಏನು ಪೊಲೀಸ್ ತಂಡ ಏನದಂದ್ರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಒಂದು ಈಗಾಗಲೇ ಕೆಂಪು ಕಲ್ಲು ತೆಗಿತಾ ಇದ್ದಾರೆ. ಭೂಮಿಯಿಂದ ನೋಡ್ಬೋದು ನೀವು ಸುಮಾರು ಒಂದು 100-150ಕ್ಕೂ ಅಡಿ ಏನದಂದ್ರೆ ಕೆಳಗಡೆ ಏನದಂದ್ರೆ ಕಲ್ಲು ತೆಗಿತಾ ಇದ್ದಾರೆ. ಕೆಳಗಡೆ ನೋಡ್ಬೋದು ಆಲ್ರೆಡಿ ಮಷೀನ್ ಇದೆ, ಬ್ಯಾರಲ್ ಇದೆ. ಅಂದ್ರೆ ಕೆಲಸ ಮಾಡೋರು ಪೊಲೀಸ್ ಇಲಾಖೆ ಲೋಕಾಯುಕ್ತ ಪೊಲೀಸರು ಬಂದ ತಕ್ಷಣವೇ ಅವ್ರಿಗೆ ನೋಡಿದ ತಕ್ಷಣವೇ ನಾ ಮುಂದೆ ಅಂತೇಳಿ ಓಡಿ ಹೋಗಿದ್ದಾರೆ. ಎಲ್ಲ ಅವ್ರದ್ದು ಏನದಂದ್ರೆ ಮಷಿನರಿ ಇರ್ಬೋದು, ಸಾಮಾನು ಇರ್ಬೋದು, ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಪಕ್ಕದಲ್ಲಿ ನೋಡ್ಬೋದು ನೀವು ಈಗಾಗಲೇ ಪ್ರತಿಯೊಂದು ಮಾಹಿತಿ, ಪ್ರತಿಯೊಂದು ದಾಖಲೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಟೋಟಲಿ ಈ ಒಂದು ಭೂಮಿ ಯಾವ ಸರ್ವೆ ನಂಬರ್ ಇದೆ, ಯಾವ ಊರು ಬರ್ತಾ ಇದ್ರು, ಭೂ ಮಾಲೀಕರು ಯಾರಿಗೆ ಇವರಿಗೆ ಭೂ ಸಂಪತ್ತು ಭೂಮಿಯಿಂದ ಕೆಂಪು ಕಲ್ಲು ತೆಗಿಲಕ್ಕೆ ಅನುಮತಿ ಕೊಟ್ಟರು, ಆಧಾರ ಮ್ಯಾಗ ಏನದಂದ್ರೆ ಈ ರೀತಿ ಕೆಂಪು ಕಲ್ಲು ಗಣಿಗಾರಿಕೆಯಲ್ಲಿ ನಡೀತಾ ಇದೆ. ಕೆಂಪು ಕಲ್ಲನ್ನು ಭೂ ಸಂಪತ್ತು ಲೂಟಿ ಮಾಡ್ಲಿಕ್ಕೆ ಇವರು ನಿಜಕ್ಕೂ ಅನುಮತಿ ಕೊಟ್ಟರು ಯಾರು? ಗಣಿ ಮತ್ತು ಭೂಜ್ಞಾನ ಇಲಾಖೆಯಿಂದ ಅನುಮತಿ ಇದೆಯಾ? ಏನು ಟೋಟಲಿ ಯಾರು ಇವ್ರಿಗೆ ಕೊಟ್ಟಾರ? ಈ ಭೂಮಿ ಯಾರ್ದು? ಏನು ಸರ್ಕಾರ ಭೂಮಿ ಇದೆಯಾ? ಏನು ಫಾರೆಸ್ಟ್ ಲ್ಯಾಂಡ್ ಇದೆಯಾ? ಏನು ಪಟ್ಟ ಜಮೀನು ಇದೆಯಾ ಅಂಥೇಳಿ ಪ್ರತಿಯೊಂದು ಪರಿಶೀಲನೆ
ಪರಿಶೀಲನೆ ದಾಖಲೆ ಏನದಂದ್ರೆ ಕಲೆಕ್ಟ್ ಲೋಕಾಯುಕ್ತ ಪೊಲೀಸರ ತಂಡ ಮಾಡ್ತಾಯಿದೆ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ಆ ಸೈಡ್ ನೋಡ್ಬೋದು ನೀವು. ಈಗಾಗಲೇ ಅಧಿಕಾರಿಗಳೇನದಂದ್ರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಭೂಮಾಪನ ಇಲಾಖೆಯ ಸಿಬ್ಬಂದಿ ಇದ್ದಾರೆ, ಲೋಕಾಯುಕ್ತ CPI ಸೇರಿದಂತೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಇದೆ. ಹೀಗಾಗಿ ಟೋಟಲಿ ಭೂ ಸಂಪತ್ತೇನು ಲೂಟಿ ಆಗ್ತಾ ಇತ್ತು, ಆ ಭೂ ಸಂಪತ್ತು ಲೂಟಿಗೆ ಹೊಣೆಗಾರರು ಯಾರು ಅಂತೇಳಿ ತನಿಖೆ ನಡೆಸುವ ಮೂಲಕ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ಪಾಟಿಗೆ ಭೇಟಿ ಕೊಟ್ಟು ಎಲ್ಲೆಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಆ ಸ್ಥಳಕ್ಕೆ ಏನದನ್ನು ಭೇಟಿ ಕೊಟ್ಟು ನೋಡ್ಬೋದು ನೀವು. ಈಗಾಗಲೇ ಯಾವ ಸರ್ವೆ ನಂಬರ್ ಇದೆ, ಯಾವ ಭೂಮಿ ಇದೆ, ಪ್ರತಿಯೊಂದು ಏನಂದ್ರೆ ದಾಖಲೆ ಏನದಂದ್ರೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಗಡಿ ಜಿಲ್ಲೆ ಬೀದರಲ್ಲಿ ಏನು ಖುಲ್ಲಾ ಭೂ ಸಂಪತ್ತು ಲೂಟಿ ಆಗ್ತಾ ಇತ್ತು, ತಡೆಯುವಂಥ ಕೆಲಸ ನಿಜಕ್ಕೂ ಸರ್ಕಾರ, ಪೊಲೀಸ್ ಇಲ್ಲ, ವಿಶೇಷವಾಗಿ ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಈಗಾಗಲೇ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ವರದಿ ಪ್ರಸಾರ ಆದ ನಂತರ ಅಧಿಕಾರಿಗಳು ಅಲರ್ಟ್ ಆಗಿ ಅಲ್ಲಲ್ಲಿ ಏನು ಈಗಾಗಲೇ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಗೆ ಮುಂದಾಗ್ಯಾರ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರಲ್ಲಿ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರದ ಬೆನ್ನಲ್ಲೇ ನಿಜಕ್ಕೂ ಲೋಕಾಯುಕ್ತ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ಲೋಕಾಯುಕ್ತ ಪೊಲೀಸರ ತಂಡ ಏನು ಈಗಾಗಲೇ ಹೊನ್ನಕೇರಿ ಪ್ರದೇಶದಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ, ಈ ಒಂದು ಪ್ರದೇಶಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಭೂಮಾಪನ ಇಲಾಖೆ ಅಂದರೆ ಸರ್ವೇರ್ ಹತ್ರ ಭೂಮಾಪನ ಇಲಾಖೆ ಅಧಿಕಾರಿಗಳ ತಂಡದೊಂದಿಗೆ ಏನಂದ್ರೆ ಏನು ಈಗಾಗಲೇ ಕೆಂಪು ಕಲ್ಲು ಗಣಿಗಾರಿಕೆ ಜಿಲ್ಲಾದ್ಯಂತ ನಡೀತಾ ಇದೆ. ಹೊನ್ನಕೆರೆ ಇರ್ಬೋದು, ಮಳಸಾಪುರ ಇರ್ಬೋದು, ಮನ್ನಳ್ಳಿ ಇರ್ಬೋದು, ಕಮಟಣ ಇರ್ಬೋದು, ಸೇರಿದಂತೆ ಏನು ಜಿಲ್ಲಾದ್ಯಂತ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಭೂ ಸಂಪತ್ತನ್ನು ಲೂಟಿ ಆಗ್ತಾ ಇದೆ, ಆ ತಡೆಯಂಥ ಕೆಲಸ ನಿಜಕ್ಕೂ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಲೋಕಾಯುಕ್ತ ಇಲಾಖೆಯ ಏನು ಪೊಲೀಸ್ ತಂಡ ಏನದಂದ್ರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾವ ಈ ಒಂದು ಏನು ಈಗಾಗಲೇ ಕೆಂಪು ಕಲ್ಲು ತೆಗಿತಾ ಇದ್ದಾರೆ ಭೂಮಿಯಿಂದ ನೋಡ್ಬೋದು ನೀವು. ಸುಮಾರು ಒಂದು 100-150ಕ್ಕೂ ಅಡಿ ಏನದಂದ್ರೆ ಕೆಳಗಡೆ ಏನದಂದ್ರೆ ಕಲ್ಲು ತೆಗಿತಾ ಇದ್ದಾರೆ. ಕೆಳಗಡೆ ನೋಡ್ಬೋದು ಆಲ್ರೆಡಿ ಮಷೀನ್ ಇದೆ, ಬ್ಯಾರಲ್ ಇದೆ. ಅಂದ್ರೆ ಕೆಲಸ ಮಾಡೋರು ಪೊಲೀಸ್ ಇಲಾಖೆ ಲೋಕಾಯುಕ್ತ ಪೊಲೀಸರು ಬಂದ ತಕ್ಷಣವೇ ಅವ್ರಿಗೆ ನೋಡಿದ ತಕ್ಷಣವೇ ನಾ ಮುಂದೆ ಅಂತೇಳಿ ಓಡಿ ಹೋಗಿದ್ದಾರೆ. ಎಲ್ಲ ಅವ್ರದ್ದು ಏನದಂದ್ರೆ ಮಸ್ನರಿ ಇರ್ಬೋದು, ಸಾಮಾನು ಇರ್ಬೋದು, ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಪಕ್ಕದಲ್ಲಿ ನೋಡ್ಬೋದು ನೀವು ಈಗಾಗಲೇ ಪ್ರತಿಯೊಂದು ಮಾಹಿತಿ, ಪ್ರತಿಯೊಂದು ದಾಖಲೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಟೋಟಲಿ ಈ ಒಂದು ಭೂಮಿ ಯಾವ ಸರ್ವೆ ನಂಬರ್ ಇದೆ, ಯಾವ ಊರು ಬರ್ತಾ ಇದ್ರು, ಭೂ ಮಾಲೀಕರು ಯಾರಿಗೆ ಇವರಿಗೆ ಭೂ ಸಂಪತ್ತು ಭೂಮಿಯಿಂದ ಕೆಂಪು ಕಲ್ಲು ತೆಗಿಲಕ್ಕೆ ಅನುಮತಿ ಕೊಟ್ಟರು, ಆಧಾರ ಮ್ಯಾಗ ಏನದಂದ್ರೆ ಈ ರೀತಿ ಕೆಂಪು ಕಲ್ಲು ಗಣಿಗಾರಿಕೆಯಲ್ಲಿ ನಡೀತಾ ಇದೆ. ಕೆಂಪು ಕಲ್ಲನ್ನು ಭೂ ಸಂಪತ್ತು ಲೂಟಿ ಮಾಡ್ಲಿಕ್ಕೆ ಇವರು ನಿಜಕ್ಕೂ ಅನುಮತಿ ಕೊಟ್ಟರು ಯಾರು? ಗಣಿ ಮತ್ತು ಭೂಜ್ಞಾನ ಇಲಾಖೆಯಿಂದ ಅನುಮತಿ ಇದೆಯಾ? ಏನು ಟೋಟಲಿ ಯಾರು ಇವ್ರಿಗೆ ಕೊಟ್ಟಾರ? ಈ ಭೂಮಿ ಯಾರ್ದು? ಏನು ಸರ್ಕಾರ ಭೂಮಿ ಇದೆಯಾ, ಏನು ಫಾರೆಸ್ಟ್ ಲ್ಯಾಂಡ್ ಇದೆಯಾ, ಏನು ಪಟ್ಟ ಜಮೀನು ಇದೆಯಾ ಅಂಥೇಳಿ ಪ್ರತಿಯೊಂದು ಪರಿಶೀಲನೆ ದಾಖಲೆ ಏನದಂದ್ರೆ ಕಲೆಕ್ಟ್ ಲೋಕಾಯುಕ್ತ ಪೊಲೀಸರ ತಂಡ ಮಾಡ್ತಾಯಿದೆ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ಆ ಸೈಡ್ ನೋಡ್ಬೋದು ನೀವು. ಈಗಾಗಲೇ ಅಧಿಕಾರಿಗಳೇನದಂದ್ರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಭೂಮಾಪನ ಇಲಾಖೆಯ ಸಿಬ್ಬಂದಿ ಇದ್ದಾರೆ, ಲೋಕಾಯುಕ್ತ CPI ಸೇರಿದಂತೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಇದೆ. ಹೀಗಾಗಿ ಟೋಟಲಿ ಭೂ ಸಂಪತ್ತೇನು ಲೂಟಿ ಆಗ್ತಾ ಇತ್ತು, ಆ ಭೂ ಸಂಪತ್ತು ಲೂಟಿಗೆ ಹೊಣೆಗಾರರು ಯಾರು ಅಂತೇಳಿ ತನಿಖೆ ನಡೆಸುವ ಮೂಲಕ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ಪಾಟಿಗೆ ಭೇಟಿ ಕೊಟ್ಟು ಎಲ್ಲೆಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಆ ಸ್ಥಳಕ್ಕೆ ಏನದನ್ನು ಭೇಟಿ ಕೊಟ್ಟು ನೋಡ್ಬೋದು ನೀವು. ಈಗಾಗಲೇ ಯಾವ ಸರ್ವೆ ನಂಬರ್ ಇದೆ, ಯಾವ ಭೂಮಿ ಇದೆ, ಪ್ರತಿಯೊಂದು ಏನಂದ್ರೆ ದಾಖಲೆ ಏನದಂದ್ರೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಗಡಿ ಜಿಲ್ಲೆ ಬೀದರಲ್ಲಿ ಏನು ಖುಲ್ಲಾ ಭೂ ಸಂಪತ್ತು ಲೂಟಿ ಆಗ್ತಾ ಇತ್ತು, ತಡೆಯುವಂಥ ಕೆಲಸ ನಿಜಕ್ಕೂ ಸರ್ಕಾರ, ಪೊಲೀಸ್ ಇಲ್ಲ, ವಿಶೇಷವಾಗಿ ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಈಗಾಗಲೇ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ವರದಿ ಪ್ರಸಾರ ಆದ ನಂತರ ಅಧಿಕಾರಿಗಳು ಅಲರ್ಟ್ ಆಗಿ ಅಲ್ಲಲ್ಲಿ ಏನು ಈಗಾಗಲೇ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಗೆ ಮುಂದಾಗ್ಯಾರ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.